ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇವತ್ತು ನಮ್ಮ ಗಾರ್ಡನ್ನಲ್ಲಿ ಯಾವುದೆಲ್ಲ ತರಕಾರಿಗಳನ್ನ ನಾನು ಹಾಕ್ಕೊಂಡಿದ್ದೀನಿ, ಖಾಲಿ ಇರೋ ಜಾಗಗಳಲ್ಲಿ ಏನೆಲ್ಲ ತರಕಾರಿಗಳನ್ನ ನಾವು ಮನೆಗಾಗುವಷ್ಟು ತರಕಾರಿನ ಬೆಳ್ಕೋಬೋದು ಅನ್ನೋದನ್ನ ನಾನು ಈ ವಿಡಿಯೋದಲ್ಲಿ ನೋಡೋಣ ಸ್ನೇಹಿತರೆ. ನಾನು ಯಾವ ರೀತಿ ನಮ್ಮ ಮನೆಗಾಗುವಷ್ಟು ಸೊಪ್ಪಾಗಿರ್ಬೋದು, ತರಕಾರಿ ಆಗಿರ್ಬೋದು, ಹೂಗಳಾಗಿರ್ಬೋದು, ಪ್ರತಿಯೊಂದು ಕೂಡ ನಾನು ನಮ್ಮ ಗಾರ್ಡನ್ನಲ್ಲೇ ಬೆಳ್ಕೊಳ್ತೀನಿ. ಈಗ ಯಾವುದೆಲ್ಲ ತರಕಾರಿಗಳು ಬರ್ತಾಯಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಅದಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಟ್ಟು ಶೇರ್ ಮಾಡಿ. ನಾನು ಒಂದು ಸೈಡ್ ಎಡ್ಜಲ್ಲಿ ಮಾತ್ರ ಹುರುಳಿಕಾಯಿ ಗಿಡನ ಹಾಕ್ಕೊಂಡಿದ್ದೀನಿ. ಇದು ಒಳಗಡೆ ಮಧ್ಯದಲ್ಲೆಲ್ಲ ಹಾಕ್ಕೊಂಡ್ರೆ ಹೂ ಬಿಡಿಸೋದಕ್ಕೆ ನನಗೆ ಕನಕಾಂಬರ ಗಿಡಗಳಿದೆ ಇಲ್ಲಿ, ಅಲ್ಲಿ ಹೂ ಬಿಡಿಸೋಕ್ಕೆ ಕಷ್ಟ ಆಗುತ್ತೆ ಅಂತ ಹೇಳ್ಬಿಟ್ಟು ಫುಲ್ಲು ಎಲ್ಲ ಎಡ್ಜಲ್ಲಿ ಹಾಕ್ಕೊಂಡು ಬಂದಿದ್ದೀನಿ. ಲಾಸ್ಟ್ ಎಡ್ಜಲ್ಲಿ ಮಧ್ಯದಲ್ಲೆಲ್ಲ ಸಬ್ಸಿಗೆ ಸೊಪ್ಪಿದೆ ನೋಡಿ. ಈ ಕಡೆ ಎಡ್ಜಲ್ಲಿ ಲೈನಕ್ಕೆ ನಾನು ಹುರುಳಿಕಾಯಿ ಗಿಡನ ಹಾಕ್ಕೊಂಡೋಗಿದ್ದೀನಿ ನೋಡಿ. ಇಲ್ಲಿ ಲಾಸ್ಟ್ ಎಡ್ಜಲ್ಲಿ ಮಾತ್ರ ಹಾಕಿರುವಂಥದ್ದು. ಮಧ್ಯದಲ್ಲೆಲ್ಲ ಹಾಕಿದ್ರೆ ಓಡಾಡೋಕ್ಕಾಗೋದಿಲ್ಲ ನನಗೆ, ಅದು ಇಕ್ಕಟ್ಟಾಗುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಎಡ್ಜಲ್ಲಿ ಮಾತ್ರ ಹುರುಳಿಕಾಯಿ ಗಿಡನ ಹಾಕ್ಕೊಂಡು ಬಂದಿದ್ದೀನಿ. ಸೈಡಲ್ಲೆಲ್ಲ ಈಗೆಲ್ಲ ಕಾಯಿ ಆಗ್ತಾಯಿದೆ ನೋಡಿ ಎಲ್ಲ ಸೈಡಲ್ಲಿ. ನಾನು ಇನ್ನೂ ಒಂದಿನನೂ ಕೂಡ ಹಾರ್ವೆಸ್ಟ್ ಮಾಡಿಲ್ಲ, ಈಗ ಸ್ಟಾರ್ಟ್ ಆಗ್ತಾ ಇರೋದು. ಹಾಗೆ ಇಲ್ಲೊಂದು ಪರಂಗಿ ಗಿಡಕ್ಕೆ ನಾನು ಒಂದು ಹಾಗಲಕಾಯಿ ಗಿಡನ ಹಾಕ್ಕೊಂಡಿದ್ದೆ. ಅದಕ್ಕೆ ದಾರ ಕಟ್ಟಿ ಇಲ್ಲಿ ಅಡಿಕೆ ಗಿಡಕ್ಕೂ ಮತ್ತು ಪರಂಗಿ ಗಿಡಕ್ಕೆ ಎರಡಕ್ಕೂ ದಾರ ಕಟ್ಟಿ ಬಿಟ್ಕೊಂಡಿದ್ದೀನಿ. ಮೊದಲು ಕಾಯೆಲ್ಲ ಕಿತ್ತುಬಿಟ್ಟಿದ್ದೀನಿ. ಅದನ್ನು ಕಿತ್ತಿರೋದನ್ನ ನಾನು ವೀಡಿಯೋ ಮಾಡಲಿಲ್ಲ. ಬೆಳಗ್ಗೆ ತಿಂಡಿಗೆ ಬೇಗನೆ ಬೇಕು ಅಂತ ಹೇಳ್ಬಿಟ್ಟು ಅಲ್ಲೇ ಕಿತ್ಬಿಟ್ಟು ಪಲ್ಯ ಮಾಡಿಬಿಟ್ಟಿದ್ದೆ. ಅದಕ್ಕೆ ಇವಾಗ ಕಾಯಿಲ್ಲ, ಹಾಗೆ ಗಿಡ ಮಾತ್ರ ತೋರಿಸ್ತಾ ಇದ್ದೀನಿ. ಇಲ್ಲಿ ಸೌತೆಕಾಯಿ ಗಿಡ ಹಾಕ್ಕೊಂಡಿದ್ದೀನಿ ನೋಡಿ, ಅದು ಕೂಡ ಇವಾಗ ಕಾಯಿ ಆಗ್ತಾಯಿದೆ, ಎಲ್ಲ ಹೂವು ಕಾಯಿ. ಅದಕ್ಕೂ ಎಲ್ಲ ದಾರ ಕಟ್ಟಿದ್ದೀನಿ ನಾನು ನೋಡಿ, ಯಾವ ರೀತಿ ದಾರ ಕಟ್ಟಿದ್ದೀನಿ ಅಂತ. ಅಲ್ಲೇ ಒಂದು ಸ್ವಲ್ಪ ಇದ್ರ ಗಿಡನೂ ಹಾಕ್ಕೊಂಡಿದ್ದೀನಿ ನಾನು, ತರ್ನಿಕಾಯಿ ಗಿಡನ, ಅದು ಕೂಡ ಎಲ್ಲ ಬೆಳೀತಾ ಇದೆ. ಇಲ್ಲಿ ನಾನು 3 ಥರ ಬದನೆ ಗಿಡನ ಹಾಕ್ಕೊಂಡಿದ್ದೀನಿ. ಒಂದು ಸಾಂಬಾರ್ಗೆ ಹಾಕುವಂಥದ್ದು, ಇನ್ನೊಂದು ಎಣ್ಗಾಯಿಗೆ ಹಾಕುವಂತಹ ಕಾಯಿದು ಪರ್ಪಲ್ ಕಲರ್ದು ನೋಡಿ, ಇದೊಂದು 2 ಕಲರು, ಮತ್ತು ಇನ್ನೊಂದು ಗ್ರೀನ್ ಕಲರ್ದೊಂದು ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ವಾಂಗಿಭಾತ್ಗೆ ಯೂಸ್ ಮಾಡುವಂಥದ್ದು. ನಾನು 3 ಕಲರ್ದು, ಅದು ಮೊದಲು ತೋರಿಸಿದ್ದು ಗುಂಡುದು, ಇದು ಗುಂಡು ವೈಟು ಬರುತ್ತಲ್ಲ ಆ ಥರದ್ದು. ಇದು ಬಂದು ನಾನು ಈ ಥರ ಏನೇನು ಅಡುಗೆ ಮಾಡ್ತೀನಿ ಅದಕ್ಕೆಲ್ಲ ಒಂದೊಂದು ಥರ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಫುಲ್ಲು ಕ್ಯಾರೆಟ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ನಾವು ಮನೆ ಹತ್ರನೇ ಕ್ಯಾರೆಟ್ನ ಬೆಳ್ಕೋಬೋದು. ಏಕೆಂದರೆ ಡೈಲಿ ಮಕ್ಳಿಗೂ ಕೂಡ ನಾವು ಏನು ಗೊಬ್ಬರಗಳ್ನ ಯೂಸ್ ಮಾಡ್ದೇ ಮಾಮೂಲಿ ನಾಟಿ ಥರ ಬೆಳೆದಿರುವಂತಹ ಕ್ಯಾರೆಟ್ ಇದು. ಇವಾಗ ಸ್ಟಾರ್ಟ್ ಆಗ್ತಾಯಿದೆ ನನಗೆ, ಇನ್ನೂ ಸ್ವಲ್ಪ ಬಲಿಬೇಕು, ಇನ್ನೂ ದಪ್ಪ ಆಗಬೇಕು ನೋಡಿ. ಇನ್ನೂ ಚಿಕ್ಕ ಈಗ ಇಷ್ಟಿಷ್ಟು ದಪ್ಪ ಆಗಿದ್ದಾವೆ, ಇನ್ನೂ ಬರಬೇಕು, ಅವು ದಪ್ಪ ಆಗಬೇಕು ನೋಡಿ. ಈ ಕಡೆ ಸೈಡು ಇಷ್ಟು ತರಕಾರಿ ಗಿಡಗಳನ್ನ ನಾನು ಹಾಕ್ಕೊಂಡಿದ್ದೀನಿ. ಮತ್ತು ಈ ಕಡೆ ಸೈಡಿಗೆ ಬಂದರೆ ಸ್ವಲ್ಪ ಇದನ್ನು ನಾನು ಈರುಳ್ಳಿನ ಮನೆಗೆ ಬೆಳೆಯೋಕ್ಕೆ ಅಂತ ಹಾಕ್ಕೊಂಡಿಲ್ಲ. ನಾನು ಇದನ್ನು ಹಾಕ್ಕೊಂಡಿರೋದು ಎಂತಕ್ಕೆ ಅಂತ ಅಂದರೆ ಫ್ರೈಡ್ ರೈಸ್ಗೆ ಅದ್ರ ಗರಿಗಳು ಹಾಕ್ತೀವಲ್ಲ, ಅದಕ್ಕೋಸ್ಕರ ನಾನು ಅದನ್ನು ಹಾಕ್ಕೊಂಡಿರೋದು ನೋಡಿ. ಹೂವು ಎಲ್ಲ ಬಿಡಿಸಿಲ್ಲ ಅಂದ್ಬಿಟ್ಟು ಎಲ್ಲ ಉದುರುತ್ತಾ ಇದೆ. ಇದು ಜಾಸ್ತಿ ದಿನ ಇರೋದಿಲ್ಲ ಈ ಡೈರೆ ಹೂವು. ಇಲ್ಲಿ ಬಂದರೆ ಈಗ ಹೊಸ್ದಾಗಿ ಸ್ವಲ್ಪ ನಾನು ದಂಟಿನ ಸೊಪ್ಪಿನ ಸೀಡ್ಸ್ನ ಹಾಕ್ಕೊಂಡಿದ್ದೆ, ಅದೆಲ್ಲ ಇವಾಗ ಬರ್ತಾಯಿದೆ ನೋಡಿ. ಸಣ್ಣಕ್ಕೆ ಬಂದಿದೆ. ಈಗ ಒಂದು 10 ಡೇಸ್ ಆಗಿದೆ ಅಷ್ಟೇ. ಇಲ್ಲೆಲ್ಲ ನಾನು ಇದನ್ನು ಬೀಟ್ರೋಟ್ ಹಾಕ್ಕೊಂಡಿದ್ದೀನಿ, ಮೂಲಂಗಿ ಹಾಕಿದ್ದೀನಿ, ಗೆಡ್ಡೆಕೋಸು ಹಾಕಿದ್ದೀನಿ. ಇಲ್ಲೇ ನಮಗೆ ಜಾಗ ಸ್ವಲ್ಪ ಸಿಕ್ಕಿದ್ರೆ ಸಾಕು, ಅಲ್ಲಿ ಯಾವುದಾದ್ರೂ ಒಂದು ತರಕಾರಿಗಳನ್ನ ಹಾಕ್ಕೋಬೋದು. ಇಲ್ಲೆಲ್ಲ ಹೊಸ್ದಾಗಿ ಹಾಕಿದ್ದೀನಿ ನಾನು ಇಲ್ಲಿ ಇದನ್ನು ಗೆಡ್ಡೆಕೋಸನ್ನ, ಮೂಲಂಗಿ ಗಿಡಗಳ್ನು ಕೂಡ ಅಷ್ಟೇ ಎಲ್ಲ ಹೊಸ್ದಾಗಿ ಹಾಕಿರುವಂಥದ್ದು. ಇನ್ನೂ ಎಲ್ಲ ಬರಬೇಕು, ಈಗ ಸ್ಟಾರ್ಟ್ ಹಾಕಿರೋದು. ಈಗ ಒಂದು ತಿಂಗಳಾಗಿದೆ ಅಷ್ಟೇ. ಇದು ಸ್ವಲ್ಪ 1.5 ತಿಂಗಳು ಮೇಲಾಗಿದೆ ಇದನ್ನು ಹಾಕಿ ಗೆಡ್ಡೆಕೋಸು. ಅವೆಲ್ಲ ಈಗ ಬಂದಿದ್ದಾವೆ, ಇನ್ನೂ ಸ್ವಲ್ಪ ದಪ್ಪ ಆಗಲಿ ಅಂತ ಹೇಳ್ಬಿಟ್ಟು ನಾನು ಹಾಗೆ ಬಿಟ್ಬಿಟ್ಟಿದ್ದೀನಿ. ಮಧ್ಯದಲ್ಲೆಲ್ಲ ಒಂದೊಂದು ಹೂವಿನ ಗಿಡಗಳ್ನು ಕೂಡ ಹಾಕ್ಬಿಟ್ಟಿದ್ದೀನಿ. ಅದು ಸ್ಟಾರ್ಟಿಂಗ್ ನಾನು ಒಣಗೋಗ್ಬಿಡ್ತದೆ ಬಿಸಿಲು ಅಂದ್ಬಿಟ್ಟು ಮಧ್ಯದಲ್ಲಿ ಈ ಥರ ಹೂವಿನ ಗಿಡನೂ ಹಾಕ್ಬಿಟ್ಟಿದೆ ನೋಡಿ, ಯಾವ ರೀತಿ ಬಂದಿದೆ ಅಂತ ಗೆಡ್ಡೆಕೋಸು. ಇಲ್ಲಿ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಗಿಡನ ಹಾಕ್ಕೊಂಡಿದ್ದೆ, ನಾನು ಇನ್ನೂ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇದು ಸ್ವಲ್ಪ 1-2 ಗಿಡನ ಮಾತ್ರ ಇಲ್ಲ ಹಾಕ್ಕೊಂಡಿದ್ದೆ, ಇವಾಗ ಹೂ ಸ್ಟಾರ್ಟ್ ಆಗ್ತಾ ಇರೋದು. ನೀವು ಕೂಡ ನಾನೆಲ್ಲ ಹೊಸ್ದಾಗಿ ತರಕಾರಿ ಬೆಳ್ಕೋಬೇಕು ಮನೆ ಹತ್ರ ಅಂತ ಹೇಳ್ಬಿಟ್ಟು ನಾನು ಇವಾಗ ಹಾಕ್ಕೊಳ್ತಾ ಇರೋದು. ಮೊದಲೇನೆಲ್ಲ ಇಷ್ಟೊಂದು ತರಕಾರಿನ ನಾನು ಮನೆ ಹತ್ರ ಹಾಕ್ಕೊಳ್ತಾ ಇರಲಿಲ್ಲ, ಇವಾಗೆಲ್ಲ ಜಾಗ ಇದೆಯಲ್ಲ ಅಂದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲೊಂದು ಬದನೆಕಾಯಿ ಗಿಡ ಇದೆ, ಇದು ಕೂಡ ವೈಟ್ ಕಲರ್ದು, ನಾವು ಬೇಳೆ ಸಾಂಬಾರ್ಗೆ ಹಾಕ್ತೀವಲ್ಲ ಆ ಥರ ಬದನೆಕಾಯಿ. ಇಲ್ಲಿ ನೋಡಿದ್ರಲ್ಲ ನೀವು, ಇಷ್ಟು ತರಕಾರಿಗಳನ್ನ ನಾನು ಈ ಕಡೆ ಸೈಡಲ್ಲಿ ಹಾಕ್ಕೊಂಡಿದ್ದೀನಿ. ಹಾಗೆ ಈ ಕಡೆ ಸೈಡಿಗೆ ಬಂದರೆ ನೋಡಿ, ಇಲ್ಲಿ ನಾನು ತರ್ನಿಕಾಯಿ ಗಿಡ
ತರ್ನಿಕಾಯಿ ಹಾಕ್ಕೊಂಡಿದ್ದೀನಿ. ಇದು ಯಾವ ಕಲರ್ದು ಅಂತಂದರೆ ಬ್ಲ್ಯಾಕ್ ಕಲರ್ ಬರುತ್ತೆ ಒಳಗಡೆ, ಆ ಕಲರ್ದು ನಾನು ಹಾಕಿರೋದು. ನನಗೆ ಈಗ ನಾವು ಚಿಕ್ಕವರಿದ್ದಾಗ ನಾವು ತರ್ನಿಕಾಯಿ ಬಿಡಿಸ್ಬೇಕಾದ್ರೆ ಈ ಥರ ಕಾಯಿನ ಹುಡುಕಿ ಹುಡುಕಿ ಹಾಯ್ಕೊಂಡು ನಾವು ಬಿಡಿಸ್ತಾ ಇದ್ವಿ. ಆದರೆ ಈ ಥರ ಕಾಯಿ ಸಿಕ್ಕಿರೋದು ನಂಗೆ ಖುಷಿ ಆಯಿತು. ಅದಕ್ಕೆ ನಾನು ಈ ಥರ ಬೇಕು ಅಂತ ಹೇಳ್ಬಿಟ್ಟು ಈಗ ಬಿಡಿಸಿ ತೋರಿಸ್ತೀನಿ ನೋಡಿ ಯಾವ ರೀತಿ ಇದೆ ಅಂತ. ಕಾಳು ಒಳಗೆ ಫುಲ್ಲು ಬ್ಲ್ಯಾಕ್ ಥರದ್ದು ಈ ಕಲರ್ ಇದೆ ಅದು. ಇದನ್ನು ನಾನು ಹಾಕ್ಕೊಂಡಿರೋದು ನೋಡಿ ಯಾವ ರೀತಿ ಇದೆ ಅಂತ ಕಾಳು ತೋರಿಸ್ತೀನಿ. ಈ ಥರ ಕಾಳನ್ನ ನಾವು ಅವಾಗ ಚಿಕ್ಕವರಿದ್ದಾಗ ಹುಡ್ಕೊಂಡು ಹಾಯ್ಕೊಂಡು ಬಿಡಿಸ್ತಾ ಇದ್ವಿ. ನಮ್ಗೆ ಇದೇ ಥರ ಕಾಳು ಬೇಕು ಅಂತ ಹೇಳ್ಬಿಟ್ಟು ನನಗೂ ಈ ಥರ ಹಾಕಬೇಕು ಅಂತ ಇಷ್ಟ ಆಗಿ ಇವಾಗ ಇದನ್ನು ಒಂದು 2-3 ಗಿಡನ ಹಾಕ್ಕೊಂಡಿದ್ದೀನಿ. ಎಷ್ಟೊಂದು ಕಾಯಿ ಬಿಟ್ಟಿದೆ ಅಂತ ನೋಡಿ, ಎಷ್ಟೊಂದು ಎಲೆಗೂ ಒಂದೊಂದು ಕಾಯಿ ಥರ ಕಚ್ಚಿದೆ. ಅದಕ್ಕೂ ಒಂದು ಅರಕಟ್ಟೆ ಹಾಗೇ ಕೂಡ ಹಬ್ಬಿಸ್ಕೊಂಡಿದ್ದೀನಿ ಇಲ್ಲಿ ಸೈಡಲ್ಲಿ. ಇಲ್ಲೆಲ್ಲ ಸ್ವಲ್ಪ ಡೈರೆ ಗಿಡಗಳಿವೆ. ಇಲ್ಲಿ ಬಂದರೆ ನಾನು ಇದನ್ನು ಕೂಡ ಹಾಕ್ಕೊಂಡಿದ್ದೀನಿ ನೋಡಿ. ಇದು ಏಂದ್ರಕಾಯಿ ಅಂತ ಅಂದರೆ ತೊಂಡೆಕಾಯಿ ಹಾಕ್ಕೊಂಡಿದ್ದೀನಿ, ಗಿಡನ ಹಾಕ್ಕೊಂಡಿದ್ದೀನಿ. ಅದು ಇವಾಗೆಲ್ಲ ತುಂಬ ಪೀಚ್ ಸಣ್ಣಗೆ ಇವಾಗ ಕಾಯಾಗಿದೆ. ಇದು ಎನಿ ಟೈಮ್ ಬಿಡ್ತಾನೆ ಇರ್ತದೆ. ಇಲ್ಲಿ ಕೆಂಪುದು ದಂಟಿನ ಗಿಡ ಬರ್ತದೆ ನೋಡಿ, ಆ ಥರದ್ದು ಹಾಕಿದ್ದೀನಿ. ಕೊತ್ತಂಬರಿ ಸೊಪ್ಪು ಇದೆಲ್ಲ ಸ್ವಲ್ಪ ಖಾಲಿ ಆಯಿತು. ನಾನು ಒಂದು ಸೈಡ್ ಖಾಲಿ ಆಗೋಷ್ಟರಲ್ಲಿ ಇನ್ನೊಂದು ಸೈಡ್ ಚೆಲ್ಕೊಬಿಡ್ತೀನಿ. ಇದು ಮೆಂತ್ಯ ಸೊಪ್ಪು. ಇದನ್ನು ಸ್ವಲ್ಪ ಡೈಲಿ ಸ್ವಲ್ಪ ನಾನು ಕಿತ್ಕೊಳ್ತಾನೆ ಇರ್ತೀನಿ. ಹಾಗೆ ಈ ಕಡೆ ಸೈಡಲ್ಲಿ ಬಂದರೆ ನಾನು ಸ್ವಲ್ಪ ಮೆಣಸಿನ್ಕಾಯಿ ಗಿಡಗಳನ್ನ ಹಾಕ್ಕೊಳ್ಳೋದನ್ನ ವೀಡಿಯೋದಲ್ಲಿ ತೋರಿಸಿದೆ ನಿಮಗೆ. ಲಾಸ್ಟ್ ವೀಡಿಯೋದಲ್ಲಿ ಸ್ವಲ್ಪ ಮೆಣಸಿನ್ಕಾಯಿ ಗಿಡ ಹಾಕ್ಕೊಡ್ತಾಯಿದ್ದೀನಿ ಅಂತ. ನೋಡಿ ಯಾವ ರೀತಿ ಬಂದಿದೆ ಅಂತ ನೋಡೋಣ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂತ. ಮೆಣಸಿನ್ಕಾಯಿ ಗಿಡಗಳೆಲ್ಲ ಚೆನ್ನಾಗಿ ಬಂದಿದ್ದಾವೆ. ನಮಗೆ ಮನೆ ಹತ್ರನೇ ಖಾಲಿ ಇದ್ದರೆ ಎಷ್ಟೆಲ್ಲ ತರಕಾರಿಗಳನ್ನ ಬೆಳ್ಕೊಬೋದು ಅಂತ ನಾನು ಈ ವಿಡಿಯೋದಲ್ಲಿ ನಿಮಗೆ ತೋರಿಸಿದ್ದೀನಿ ಸ್ನೇಹಿತರೆ. ನಮ್ಮ ಗಾರ್ಡನ್ ವಿಡಿಯೋ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದ್ದರೆ ದಯವಿಟ್ಟು ವಿಡಿಯೋನ ಲೈಕ್ ಕೊಟ್ಟು ಶೇರ್ ಮಾಡಿ ಸ್ನೇಹಿತರೆ. ಅಲ್ಲೊಂದು ನಿಂಬೆ ಗಿಡನೂ ಕೂಡ ಇದೆ ನೋಡಿ, ಅಲ್ಲಿ ಹೂವಿನ ಗಿಡದ ಮಧ್ಯದಲ್ಲಿ. ಇಂಥದ್ದು ಇಲ್ಲ ಅಂತ ಹೇಳೋಂಗಿಲ್ಲ, ನಾನು ಪ್ರತಿಯೊಂದು ತರಕಾರಿನೂ ನಾನು ಮನೆ ಹತ್ರನೇ ಹಾಕ್ಕೊಂಡಿದ್ದೀನಿ. ಇಂಥ ಹೂವಿನ ಗಿಡ ಇಲ್ಲ ಅಂತ ಹೇಳೋಂಗಿಲ್ಲ, ಪ್ರತಿಯೊಂದು ಹೂವಿನ ಗಿಡನೂ ಕೂಡ ನಮ್ಮ ಗಾರ್ಡನ್ನಲ್ಲಿದೆ. ಎಲ್ಲ ಪ್ರತಿಯೊಂದು ಕೂಡ ನಾನು ಮನೆ ಹತ್ರನೇ ಹಾಕ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಸ್ನೇಹಿತರೆ, ಇವತ್ತಿನ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ನಾನು ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.